ಶ್ರೀ ಸಾಯಿ ಸಚ್ಚರಿತೆಯ 42ನೇ ಅಧ್ಯಾಯ ಭಕ್ತರ ಮೃತ್ಯು ಪರಿಹಾರ. ಶ್ರೀ ಗುರುಭ್ಯೋ ನಮಃ. ಸದ್ಗುರುಗಳ ನಾಮಸ್ಮರಣೆಯೇ ಪರಮ ಪವಿತ್ರವಾದುದು. ಅದು ಮೃತ್ಯುವನ್ನೂ ಸಹ ದೂರ ಮಾಡಬಲ್ಲದು. ಕಷ್ಟಗಳನ್ನು ಈ ನಾಮಸ್ಮರಣೆಯೇ ಕಳೆಯಬಲ್ಲದು. ಶ್ರೀ ಸಾಯಿನಾಥರ ಸ್ಮರಣೆ ಮಾಡುವ ಭಕ್ತರೇ ಧನ್ಯರು ಎಂದು ತಿಳಿಯೋಣ. 1918ನೇ ಸೆಪ್ಟೆಂಬರ್ ತಿಂಗಳ 28ನೇ ತಾರೀಕು ಆ ದಿನ ಬಾಬಾ ಅವರಿಗೆ ಜ್ವರ ಕಾಣಿಸಿಕೊಂಡಿತು. ಅದು 3-4 ದಿನ ಪೀಡಿಸಿದಂತೆ ತೋರಿತು. ಬಾಬಾ ಕೃಶರಾಗುತ್ತಾ ಬಂದರು. ಕಡೆಗೆ 1918 ಅಕ್ಟೋಬರ್ 15ನೇ ತಾರೀಕು ಅವರು ದೇಹತ್ಯಾಗ ಮಾಡಿದರು. ಇದಕ್ಕೆ ಮುಂಚೆಯೇ ಅವರು ತಮ್ಮ ಭಕ್ತರಿಗೆ ಈ ಸೂಚನೆ ಕೊಟ್ಟಿದ್ದರು. ಆದರೆ ಅದು ಯಾರಿಗೂ ಅರ್ಥವಾಗಲಿಲ್ಲ. ವಿಜಯದಶಮಿ ಸಂಜೆ 1916ರಲ್ಲಿ ಜನರು ಅಂದು ಸಾಂಪ್ರದಾಯಿಕ ಸೀಮೋಲ್ಲಂಘನ ಕಾರ್ಯಕ್ರಮ ಮುಗಿಸಿ ಮಸೀದಿಗೆ ಹಿಂದಿರುಗಿದಾಗ ಬಾಬಾ ಕೋಪೋದ್ರಿಕ್ತರಾಗಿದ್ದರು. ತಮ್ಮ ಕಫನಿಯನ್ನು ಕಳಚಿ ಧುನಿಗೆ ಹಾಕಿದರು. ಅಗ್ನಿಯು ಪ್ರಜ್ವಲಿಸಿತು. ಬಾಬಾ ನಗ್ನರಾಗಿ ನಿಂತು, ನೋಡಿ, ನಾನು ಮುಸ್ಲಿಮನೋ ಹಿಂದುವೋ ನಿರ್ಧರಿಸಿ ಎಂದು ಜೋರಾಗಿ ಗರ್ಜಿಸಿದರು. ಭಾಗೋಜಿ ಸಿಂಧೆ ಅವರು ಸ್ವಲ್ಪ ಧೈರ್ಯದಿಂದ ಬಾಬಾರವರ ಬಳಿ ಹೋಗಿ ಕಫನಿಯನ್ನು ತೊಡಿಸಿ, ಬಾಬಾ, ಏಕೆ ಈ ನಿಮ್ಮ ಕೋಪ? ಇಂದು ವಿಜಯದಶಮಿಯಲ್ಲವೇ? ಶಾಂತರಾಗಿ ಎಂದು ಭಿನ್ನಸಿದರು. ರಾತ್ರಿ ಸುಮಾರು 11 ಗಂಟೆಯವರೆಗೂ ಬಾಬಾ ಶಾಂತರಾಗಲೇ ಇಲ್ಲ. 1 ಗಂಟೆಯ ಸುಮಾರಿಗೆ ಬಾಬಾ ಚಾವಡಿ ಮೆರವಣಿಗೆಗೆ ಸಿದ್ಧರಾದರು. ಇದೇ ಬಾಬಾ ಅವರ ಸೀಮೋಲ್ಲಂಘನವಾಗಿತ್ತು. ಮಹಾತ್ಮರ ನಡವಳಿಕೆ ಅನೇಕರ ಬಾರಿ ತುಂಬಾ ವಿಚಿತ್ರವಾಗಿರುತ್ತದೆ. ಇದನ್ನು ಅವರೇ ತಿಳಿಸಬೇಕು, ಇಲ್ಲದಿದ್ದರೆ ಸಾಮಾನ್ಯವಾಗಿ ಅರ್ಥವಾಗುವುದಿಲ್ಲ. ಈ ಘಟನೆಯ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲ ಎಂಬುವವರಿಗೆ ಕಾಯಿಲೆಯಾಗಿ ಎಷ್ಟೋ ಔಷಧಗಳನ್ನು ಸೇವಿಸಿದರು. ಗುಣವಾಗದೆ ಸಾವನ್ನೇ ಎದುರು ನೋಡುವಂತಾಗಿತ್ತು. ಒಂದು ರಾತ್ರಿ ಕನಸಿನಲ್ಲಿ ಬಾಬಾ ಅವರ ತಲೆಯ ಬಳಿ ನಿಂತಂತಾಯಿತು. ಪಾಟೀಲರು ಗುರುಗಳ ಪಾದಕ್ಕೆರಗಿ, ಗುರುದೇವ, ನನಗೆ ಜೀವನದಲ್ಲಿ ಆಸೆಯಿಲ್ಲ, ನಾನೆಂದು ಸಾಯುವೆ ತಿಳಿಸಿ ಎಂದು ಬೇಡಿದರು. ಬಾಬಾ ಅವರು, ಹೆದರಬೇಡ, ಶೀಘ್ರದಲ್ಲಿಯೇ ನೀನು ಗುಣ ಹೊಂದುವೆ. ಆದರೆ ನನಗೆ ತಾತ್ಯಾನದೇ ಯೋಚನೆಯಾಗಿದೆ. ಅವನು ವಿಜಯದಶಮಿಯಂದು ಸಾವನ್ನಪ್ಪುತ್ತಾನೆ. ಇದನ್ನು ಮಾತ್ರ ಅವನಿಗೆ ತಿಳಿಸಬೇಡ ಎಂದರು. ಪಾಟೀಲರು ಕಾಯಿಲೆಯಿಂದ ಗುಣಮುಖರಾದರು. ಆದರೆ 1918ರ ವಿಜಯದಶಮಿಯಂದು ತಾತ್ಯಾರ ಮರಣವೆಂದು ತಿಳಿದು ಅವರು ಚಿಂತೆಗೀಡಾದರು. 1918ರ ವಿಜಯದಶಮಿಯೂ ಬಂದಿತು. ತಾತ್ಯಾ ಆಗ ರೋಗಪೀಡಿತರಾಗಿದ್ದರು. ಬಾಬಾ ಅವರ ದರ್ಶನಕ್ಕೆ ಅವರು ಬರಲಾಗುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಬಾಬಾ ಅವರು ಹಾಸಿಗೆ ಹಿಡಿದರು. ವಿಜಯದಶಮಿಯ ದಿನ ಬೆಳಕಾಯಿತು. ತಾತ್ಯಾ ಅವರ ನಾಡಿಮಿಡಿತ ಕಡಿಮೆಯಾಗುತ್ತಾ ಇತ್ತು. ಆಗ ಒಂದು ವಿಚಿತ್ರ ಸಂಗತಿ ನಡೆಯಿತು. ತಾತ್ಯಾ ಬದುಕಿದರು. ಬಾಬಾ ದೇಹತ್ಯಾಗ ಮಾಡಿದರು. ಭಕ್ತನಿಗಾಗಿ ತನ್ನನ್ನೇ ತಾನು ತ್ಯಜಿಸಿದ ಸದ್ಗುರುವಿನ ಮಹಿಮೆ ಅನಂತ ಅಪಾರವಾದುದು. ಸಮಾಧಿಗೆ ಮುನ್ನ ಬಾಬಾ ತಮ್ಮ ಭಕ್ತರಿಗೆ ಅನೇಕ ಸೂಚನೆಗಳನ್ನು ನೀಡಿದ್ದರು. ಸಾಧ್ವಿ ಲಕ್ಷ್ಮೀಬಾಯಿ ಅವರಿಗೆ, ನನಗೆ ಹಸಿವಾಗಿದೆ ಎಂದರು. ಆಗ ಅವರು ರೊಟ್ಟಿ ಪಲ್ಯ ತಂದು ಬಾಬಾ ಅವರಿಗೆ ನೀಡಿದಾಗ ಬಾಬಾ ಅದನ್ನು ನಾಯಿಗೆ ತಿನ್ನಲು ಕೊಟ್ಟರು. ಇದೇನು ಎಂದು ಕೇಳಿದಾಗ, ಜೀವರಾಶಿಗಳು ಬೇರೆ ಬೇರೆ ಇರಬಹುದು, ಹಸಿವು ಒಂದೇ ಅಲ್ಲವೇ? ಹಸಿದವರಿಗೆ ಅನ್ನ ನೀಡಿದರೆ ನನಗೆ ಉಣಬಡಿಸಿದಂತೆ ಎಂದು ಹೇಳಿದರು. ಬಾಬಾ ಅವರು ಪರಂಧಾಮಕ್ಕೆ ತೆರಳುವ ಮುನ್ನ ಲಕ್ಷ್ಮೀಬಾಯಿಯವರಿಗೆ ನವವಿಧ ಭಕ್ತಿಯನ್ನು ಸೂಚಿಸುವ 9 ರೂಪಾಯಿಗಳನ್ನು ನೀಡಿದರು. ಇದರಿಂದ ಭಕ್ತರಲ್ಲಿ 9 ಬಗೆಯ ಭಕ್ತಿ ಇರಬೇಕು ಎಂಬುದನ್ನು ಸೂಚಿಸಿದರು. ಲಕ್ಷ್ಮೀಬಾಯಿ ಅವರು ಈ ನಾಣ್ಯ 9ಗಳನ್ನು ಪರಮ ಭಕ್ತಿಯಿಂದ ಪೂಜೆಗೆಂದು ಕಟ್ಟುಹಾಕಿಸಿಟ್ಟರು. ಇದನ್ನು ಸಾಯಿ ಭಕ್ತರು ಇಂದಿಗೂ ಶಿರಡಿಯಲ್ಲಿ ನೋಡಬಹುದಾಗಿದೆ. ಶ್ರೀ ಸಾಯಿಬಾಬಾ ಅವರು ತಮ್ಮ ಭೌತಿಕ ದೇಹದ ಅಂತಃಕ್ಯಾಲದಲ್ಲಿ ಜಾಗೃತರಾಗಿದ್ದರು. ಎಲ್ಲ ಭಕ್ತರನ್ನು ಊಟ ಮಾಡಿ ಬನ್ನಿರೆಂದು ಅವರವರ ಮನೆಗೆ ಕಳುಹಿಸಿದರು. ಅವರು ಮನಸ್ಸಿಲ್ಲದೆ, ಗುರುವಿನಾಜ್ಞೆಯನ್ನು ಮೀರದೆ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ತೆರಳಿದರು. ಭಯ್ಯಾಜಿ ಪಾಟೀಲ, ಕಾಕಾ ಸಾಹೇಬ ಹಾಗೂ ಬಾಪು ಸಾಹೇಬ ಬೂಟಿಯವರು ಮಾತ್ರ ಅಲ್ಲಿಯೇ ಇದ್ದರು. ಆದರೆ ಬಾಬಾ ಭಯ್ಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿ ಯೋಗ ಮಾರ್ಗದಿಂದ ಸಮಾಧಿಯನ್ನು ತಲುಪಿ ಸ್ವಪ್ರೇರಣೆಯಿಂದಲೇ ಭೌತಿಕ ಶರೀರವನ್ನು ತ್ಯಜಿಸಿದರು. ಯಾವ ಧ್ಯೇಯ ಸಾಧನೆಗಾಗಿ ಅವರು ಈ ಲೋಕವನ್ನು ಅವತರಿಸಿದ್ದರೋ ಅದು ಸಾಧನೆಯಾದ ನಂತರ ಪರಂಧಾಮಕ್ಕೆ ಅವರು ತೆರಳಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 42ನೇ ಅಧ್ಯಾಯವು ಸಂಪೂರ್ಣವಾಯಿತು.
ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ. ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಮರೆಯದೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ.